ಶಿವಮೊಗ್ಗದ ಹಿಂದೂ ಕಾರ್ಯಕರ್ತ ಹರ್ಷ ಹತ್ಯೆಯ ಪ್ರಕರಣದ ಆರೋಪಿಗಳು ಜೈಲಿನಲ್ಲಿ ಕಿರಿಕ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಶಿವಮೊಗ್ಗದ ಹರ್ಷ ಕೊಲೆಯ ಆರೋಪಿಗಳಿಂದ ಜೈಲಿನಲ್ಲಿ ಪುಂಡಾಟ ಪ್ರದರ್ಶನ. ಹರ್ಷ ಕೊಲೆ ಆರೋಪಿಗಳಿಂದ ಜೈಲು ವಾರ್ಡರ್ ಮೇಲೆ ಹಲ್ಲೆ ಆಗಿದೆ. ಸೆಲ್ನಿಂದ ಹೊರಗೆ ಬಿಡುವ ವಿಚಾರಕ್ಕೆ ವಾರ್ಡರ್ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ ಕಿಡಿಗೇಡಿಗಳು. ಸದ್ಯ ಧಾರವಾಡ ಕೇಂದ್ರ ಕಾರಾಗೃಹದಲ್ಲಿ ಆರೋಪಿಗಳನ್ನಿರಿಸಲಾಗಿತ್ತು. A1 A2 ಆರೋಪಿಗಳಿಂದ ಕಿರಣ್ ಘೋರ್ಪಡೆಯ ಮೇಲೆ ಹಲ್ಲೆ ಆಗಿದೆ. ಹಲ್ಲೆಗೊಳಗಾದಂತಹ ಜೈಲು ವಾರ್ಡರ್ ಇದ್ದಾರಲ್ಲ, ಅವರನ್ನು ಆಸ್ಪತ್ರೆಗೆ ಚಿಕಿತ್ಸೆಗೆ ಅಂತ ಶಿಫ್ಟ್ ಮಾಡಲಾಗಿದೆ. 2022ರಲ್ಲಿ ಹಿಂದೂ ಕಾರ್ಯಕರ್ತ ಹರ್ಷ ಕೊಲೆ ಆಗಿತ್ತು ಶಿವಮೊಗ್ಗದಲ್ಲಿ. ಕೈದಿಗಳಿಂದ ಕರ್ತವ್ಯಕ್ಕೆ ಅಡ್ಡಿ ಆರೋಪದ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಧಾರವಾಡ ಉಪನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನದೀಮ್ ಮತ್ತು ಖಾಸಿಫ್ ಸೇರಿದಂತೆ ಹಲವರು ಈ ರೀತಿಯ ಹಲ್ಲೆಯನ್ನು ಮಾಡಿರೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಬಟ್ ಜೈಲಿನ ಒಳಗಡೆ ಇದ್ಕೊಂಡೇ ಜೈಲಾಧಿಕಾರಿಗಳ ಮೇಲೆ ಹಲ್ಲೆ ಮಾಡೋದಕ್ಕೆ ಇವರಿಗೆ ಧೈರ್ಯ ಎಲ್ಲಿಂದ ಬರುತ್ತೆ ಅನ್ನೋದು ಪ್ರಶ್ನೆ. ಕೆಲ ಆರೋಪಿಗಳು ಅಲ್ಲಿ ಜೈಲ್ ಸ್ಟಾಫ್ ಯಾರಿದ್ದಾರೆ ಅವ್ರ ಜೊತೆ ಅನುಚಿತವಾಗಿ ನಡ್ಕೊಂಡು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಅಂತ ಹೇಳ್ಬಿಟ್ಟು ಒಂದು ಪ್ರಕರಣ ನಮ್ಮ ಧಾರವಾಡ ಸಬರ್ಬದಲ್ಲಿ ದಾಖಲು ಮಾಡ್ಕೊಂಡಿದ್ದೇವೆ. ಆರೋಪಿಗಳನ್ನ ವಶಕ್ಕೆ ತೊಗೊಂಡು ಮತ್ತೆ ವಿಚಾರಣೆ ಮುಂದುವರಿಸುವಂಥ ಕೆಲಸ ಮಾಡಲಾಗುತ್ತೆ. ಇವಾಗ ಆರೋಪಿಗಳು ಅಲ್ಲೇ ಜೈಲಲ್ಲೇ ಸಪ್ರೇಟ್ ಇದರಲ್ಲಿದ್ದಾರೆ. ಈ ಥರ ಅವರಿಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಅನ್ನೋ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲು ಮಾಡ್ಕೊಂಡಿದ್ದಾರೆ. ಜೈಲ್ ಒಳಗಡೆ ಇರೋದೇನಿದೆ ಅದು ಜೈಲ್ ಅಥಾರಿಟೀಸು ನೋಡ್ತಾರೆ. ಆ ಥರ ಯಾರಾದರೂ ಅಧಿಕಾರಿಗಳಿಗೆ ತೊಂದರೆ ಕೊಡುವಂಥದ್ದು ಅಥವಾ ಇನ್ಮೇಟ್ಸ್ ಆಗಿ ನಿಯಮಾನುಸಾರ ಸಹಕರಿಸದೇ ಇದ್ದರೆ ಅವ್ರಿಗೆ ಮತ್ತೆ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡೋದು ಅದೆಲ್ಲ ಮಾಡ್ತಾರೆ ಅವ್ರು ಜನರಲಿ. ಅದೇನಿದೆ ನಮ್ಮಲ್ಲಿ ಪ್ರಕರಣ ದಾಖಲಾಗಿರೋದೇನಿದೆ ಅದನ್ನು ತನಿಖೆ ಮಾಡಿ ಅಂತಿಮ ವರದಿ ಸಲ್ಲಿಸಲಾಗುತ್ತೆ. ಕೆಲ ಡೀಟೇಲ್ಸನ್ನು ಕೊಡೋದಕ್ಕೆ ಜಾವಿದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಜಾವಿದ್, ಈ ರೀತಿ ಪ್ರಮುಖ ಪ್ರಕರಣದ ಆರೋಪಿಗಳು ಜೈಲಾಧಿಕಾರಿಗಳ ಮೇಲೆ ಹಲ್ಲೆ ಮಾಡ್ತಾ ಇರುವಂಥದ್ದು ಇದೇ ಮೊದಲಲ್ಲ. ಆಗಾಗ ಬೇರೆ ಬೇರೆ ಜೈಲುಗಳಲ್ಲಿ ಈ ರೀತಿಯ ಘಟನೆಗಳಾಗ್ತಾನೆ ಇರುತ್ತೆ. ಬಟ್ ಇವರಿಗೆಲ್ಲ ಭಯ ಇಲ್ವಾ ಅಂಥೇಳಿ ಜೈಲಾಧಿಕಾರಿಗಳ ಮೇಲೆ ಈ ರೀತಿಯ ಘಟನೆಗಳನ್ನು ನೋಡ್ತಾ ಇದ್ರೆ? ನಿಜ ಪ್ರೇಮ್, 2022ರಲ್ಲಿ ಶಿವಮೊಗ್ಗದಲ್ಲಿ ಏನು ಹರ್ಷ ಕೊಲೆ ನಡೆದಿತ್ತು, ಆ ಕೊಲೆ ಆರೋಪಿಗಳು ಈಗ ಸದ್ಯಕ್ಕೆ ಏನಂತಿದ್ರೆ ಧಾರವಾಡ ಸೆಂಟ್ರಲ್ ಜೈಲಿನಲ್ಲಿ ಇರುವಂಥದ್ದು. ಒಳಗಡೆ ಇಲ್ಲೂ ಕೂಡ ಏನಂತಿದ್ರೆ ಅವರ ಪುಂಡಾಟ ಹೆಚ್ಚಾಗಿರುವಂಥದ್ದು. ಪದೇ ಪದೇ ಏನಂತಿದ್ರೆ ವಾರ್ಡರ್ಗಳಿಗೆ ಧಮಕಿ ಹಾಕೋದು, ಅಲ್ಲಿರುವಂಥ ಸಿಬ್ಬಂದಿಗಳಿಗೆ ಕಿರುಕುಳ ಕೊಡುವಂಥ ಕೆಲಸ ಏನಂತಿದ್ರೆ ನಡೀತಾನೆ ಇತ್ತು. ಆದರೆ 2 ದಿನಗಳ ಹಿಂದೆ ಅಷ್ಟೇ ಸೆಲ್ನಿಂದ ಹೊರಗಡೆ ಬರೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿರುವಂಥ ವಾರ್ಡರ್ಗೆ ಏನಂತಿದ್ರೆ ಸಿಕ್ಕಾಪಟ್ಟೆ 2 ಆರೋಪಿಗಳು ಏನಂತಿದ್ರೆ ಹೊಡೆದಿರುವಂಥದ್ದು. ಹೀಗಾಗಿ ಏನು ವಾರ್ಡರ್ ಇದ್ದಾರೆ ಕಿರಣ್ ಅಂತವರು ಈಗ ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ದಾಖಲಾಗಿರುವಂಥದ್ದು. ಈ ಸಂಬಂಧ ಈಗ ಉಪನಗರ ಠಾಣೆಯಲ್ಲಿ ಜೈಲು ಅಧಿಕಾರಿಗಳು ಏನಂತಿದ್ರೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ಆಮೇಲೆ ಏನು 2 ಆರೋಪಿಗಳಿದ್ದಾರೆ ಅವರಿಗೆ ಅವರ ಕುಟುಂಬಸ್ಥರಿಗೆ ಯಾರಿಗೂ ಕೂಡ ಏನಂತಿದ್ರೆ ಭೇಟಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಯಾಕಂತಿದ್ರೆ ಪದೇ ಪದೇ ಅವರು ಈ ರೀತಿಯಾದಂಥ ಘಟನೆಗಳು ಮಾಡ್ತಾ ಇರೋದ್ರಿಂದ ಅವ್ರಿಗೆ ಏನಂತಿದ್ರೆ ಬುದ್ಧಿ ಕಲಿಸೋ ಕೆಲಸ ಏನಂತಿದ್ರೆ ಅಧಿಕಾರಿಗಳು ಈಗ ಮಾಡ್ತಾ ಇರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಜಾವಿದ್ ತಮ್ಮೆಲ್ಲ ಮಾಹಿತಿಗಾಗಿ.